ಏನು ನಮ್ಮೂರಲ್ಲಿ ತಂಬಾಕು ಮುಕ್ತ ಆಗಿದೆ. ಅಧಿಕಾರಿಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಹುಡ್ರು ಯಾರು ತಂಬಾಕು ಆಗ್ತಾ ಇಲ್ಲ, ಆಮೇಲೆ ಗುಟ್ಕನೂ ಆಗ್ತಾ ಇಲ್ಲ. ಎಲ್ಲರೂ ಒಂದು ಚೆನ್ನಾಗದಾರೆ ಹುಡ್ರು. ಶಾಲೆಗೂ ಆಯ್ತು, ಎಲ್ಲಿ ಆಯ್ತು, ದೇವಸ್ಥಾನ ಎಲ್ಲಿ ಇಲ್ಲ. ದೂರ ಮಾಡಿದ್ದೆ ಚೆನ್ನಾಗಾಯ್ತು. ಆದಷ್ಟು ಈಗ ನಮ್ಮೂರಲ್ಲಿ ಯಾರು ಅಂತ ಹುಡ್ರು ಕಡಿಮೆ ಆಗಿದ್ದಾರೆ. ಇಲ್ಲೇ ಇಲ್ಲ, ಒಬ್ರು ನೋಡೊಬ್ರು ಎಲ್ಲ ಬಿಟ್ಟಿದ್ದಾರೆ. ಮುಂಚೆ ಇತ್ತು, ಹಂಗೆ ಹಿಂಗೂ ಜಾಸ್ತಿ ಹಾಕ್ಕೊಳ್ಳೋರು. ಈಗ ಅಡಿಕೆಲೆ ಒಂದು ಹಾಕ್ತಾರೆ ಅಷ್ಟೇ. ಯಾರಾದರೂ ಹಾಕಿದರೆ ತಂಬಾಕು ಕಡಿಮೆ, ಯಾರು ಹಾಕಲ್ಲ. ಮಾಡಿದ್ರು ಅದ್ರಾಗೂ ಎಲ್ಲ ನೋಡಿ ಅಧಿಕಾರಿಗಳು ನೋಡ್ಕೊಂಡು ಹೋಗಿದ್ದಾರೆ. ಹಂಗೇನಿಲ್ಲ. ಇವಾಗ ಇಲ್ಲೆಲ್ಲೂ ಮಾರಾಟ ಇಲ್ಲ, ಅಂಗಡಿಗಳೇ ಇಲ್ಲ ನಮ್ಮೂರಲ್ಲಿ, ಅಂಗಡಿನೇ ಇಲ್ಲ. ಇದ್ರೂ ಒಂದು ಎಲೆ ಸಿಗ್ತದೆ, ಅಡಿಕೆ ಸಿಗ್ತದೆ, ಅದು ಬಿಟ್ಟರೆ ಇನ್ನೇನು ಸಿಗಲ್ಲ. ಚಾಕ್ಲೇಟು ಅಂತ ಇಂಥದ್ದು ಬಿಟ್ಟರೆ, ಅದು ಬಿಟ್ಟರೆ ಹಿಂಗೆ ಇದ್ರು ಚೆನ್ನಾಗಂತ. ಅದ್ರಾಗೂ ನಮ್ಮೂರು ಭಾಳ ಗ್ರೇಟ್. ಬಳ್ದಿನಿ ಕಟ್ಟೆ ಅಂದರೆ ಚೆನ್ನಾಗೈತಿ ಅಂತ. ಏನಂದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯದು ಒಂದು ಬೆಳವಣಿಗೆ ಥರ ಹೇಳಿಕೆ ನಾನು ಬಯಸ್ತೀನಿ. ಏನಂದರೆ 7 ಗ್ರಾಮಗಳನ್ನು ನಮ್ಮ ದಾವಣಗೆರೆ ಜಿಲ್ಲೆದ ತಂಬಾಕು ಮುಕ್ತ ಅಂತ ಡಿಕ್ಲೇರ್ ಆಗಿದ್ದಾವೆ. ಸೊ ಆ 7 ಗ್ರಾಮಗಳದ ಪಟ್ಟಿ ನಾನು ಹೇಳ್ಬೇಕಂದ್ರೆ ಒಂದು ಯಾಕೆಂದರೆ ತಂಬಾಕು ಮುಕ್ತ ಏನಾಗಿರುತ್ತೆ ಅಂದರೆ ಅಲ್ಲೇ ಫಸ್ಟ್ ಆಫ್ ಆಲ್ ನಾನು ಪಟ್ಟಿ ಆ 7 ಗ್ರಾಮಗಳು ಹೇಳ್ತೀನಿ. ಓಬಣ್ಣನಹಳ್ಳಿ, ಆಮೇಲೆ ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಯಾಳ, ಆಮೇಲೆ ನರೇನಹಳ್ಳಿ. ಈ 7 ಹಳ್ಳಿಗಳನ್ನು ನಾವು ಗ್ರಾಮಗಳನ್ನು ಈಗಲೇ ತಂಬಾಕು ಮುಕ್ತ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಸೊ ಅಲ್ಲಿ ಇರ್ತಕ್ಕಂಥ ಯಾವುದೇ ಅಂಗಡಿಯಲ್ಲಿ ತಂಬಾಕು ಸಿಗೋದಿಲ್ಲ. ಅದರ ಜೊತೆಗೆ ಯಾರು ಕೂಡ ಸೇವನೆ ಮಾಡೋದಿಲ್ಲ. ಇದರ ಮುಖಾಂತರ ನಾನು ಎಲ್ಲರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ, ಅಂದರೆ ಕಳ್ಕಳಿದ ಮನವಿ, ಯಾರು ಕೂಡ ತಂಬಾಕು ಸೇವನೆ ಮಾಡಬಾರದು. ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ತಂಬಾಕುದಿಂದ ಹೆಚ್ಚಿನ ಕ್ಯಾನ್ಸರ್ದ ಪ್ರಮಾಣ ಹೆಚ್ಚಿನ ಆಗ್ತಾ ಇದೆ. ಅದಕ್ಕಾಗಿ ಈವನ್ ನ್ಯಾಷನಲ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಸರ್ವೆ 6ದ ರಿಪೋರ್ಟ್ ಪ್ರಕಾರ ತಂಬಾಕು ಸೇವನೆಯಿಂದ ಒಂದು ಮೇನ್ ಕಾರಣ ಕ್ಯಾನ್ಸರ್ಗೆ ಆಗಿದೆ ಅಂತ ಹೇಳ್ತದೆ. ಅದಕ್ಕಾಗಿ ನಮ್ಮ ಕೋಟ್ ಪ್ಯಾಕ್ಟ್ ಇದೆ, ಕೋಟ್ ಪ್ಯಾಕ್ಟ್ ಒಳಗಡೆ ನಾವು ಎನ್ಫೋರ್ಸ್ ಮಾಡ್ಬೋದು. ಅದರ ಜೊತೆಗೆ ನಾವು ಪ್ರತಿಯೊಬ್ಬರಿಗೆ ವಾಲಂಟ್ರಿಯಾಗಿ ತಂಬಾಕು ಸೇವನೆ ಬಿಟ್ಟಿದ್ರೆ ಖಂಡಿತ ನಾವು ನಮ್ಮ ಎಲ್ಲರದ ಆರೋಗ್ಯ ಸ್ಟ್ರೆಂಥನ್ ಮಾಡಿಕೊಂಡು ನಮ್ಮ ದೇಶ ಒಳ್ಳೆಯದು ರೀತಿಯಲ್ಲಿ ಇದು ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ, ಯಾರು ಕೂಡ ತಂಬಾಕು ಸೇವನೆ ಮಾಡಬಾರ್ದು ಅಂತ ನಾನು ತಮ್ಮ ಮುಖಾಂತರ ಎಲ್ಲರಿಗೆ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಿದ್ದೀವಿ ಅಂದರೆ, ನಾವು ಜಿಲ್ಲಾ ಪಂಚಾಯತಿಯಿಂದ ಹೋದ ವರ್ಷ ಒಂದು ಸರ್ಕ್ಯುಲರ್ ಓಡಿಸಿದ್ದೀವಿ. ಒಂದು 20 ಗ್ರಾಮಗಳು ನಾವು ಗುರುತಿಸಿದ್ದೀವಿ. ಯಾವ ಗ್ರಾಮಗಳಲ್ಲಿ ಸ್ವಲ್ಪ ಅಂದರೆ ಸೇವನೆ ಕಡಿಮೆ ಇದೆ, ಹೆಚ್ಚು ಸೇವನೆಯಲ್ಲಿ ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಬಟ್ ಸೇವನೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರೋದ್ರ ಬಗ್ಗೆ ನಾನು ಒಂದು 2 ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತೇನೆ. ಈಗ ನಮ್ಮ ದೇಶದಲ್ಲಿ 28.9% ಅಂದರೆ ಹತ್ತತ್ರ 29% ವಯಸ್ಕರು ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ದೇಶದಲ್ಲಿ ತಂಬಾಕು ಮತ್ತು ತಂಬಾಕಿನ ಉತ್ಪನ್ನಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ನಮಗೆ ಒಂದು ಸುತ್ತೋಲೆಯನ್ನು ಕಳಿಸ್ಕೊಟ್ಟಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಬೇಕು ಮತ್ತು ಪರಿಣಾಮಕಾರಿಯಾಗಿ ಕೋಟ್ಪಾ ಕಾಯ್ದೆ ಏನಿದೆ, ಸಿಗರೇಟು ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆ ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರದಿಂದ ನಮಗೊಂದು ಸುತ್ತೋಲೆ ಬಂದಿದೆ. ಆ ಪ್ರಕಾರವಾಗಿ ಅದರ ಮೊದಲ ಹೆಜ್ಜೆಯಾಗಿ ಒಂದು ಕೋಟ್ಪಾ ಕಾಯ್ದೆ ಅನುಷ್ಠಾನ ಅಂದರೆ ಸೆಕ್ಷನ್ 4, 5, 6A, 6B ಮತ್ತು 7 ಈ ಕಾಯ್ದೆಗಳನ್ನು ಅನುಷ್ಠಾನ ಮಾಡೋದು. ಎರಡನೇದಾಗಿ ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ. ತಂಬಾಕು ಮುಕ್ತ ಗ್ರಾಮಗಳನ್ನು ನಾವು ಗುರುತಿಸಿ ಅವುಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು. ಇದಕ್ಕೆ ಭಾಳ ಮುಖ್ಯವಾದ ಕ್ರೈಟೀರಿಯಾ ಅಂದರೆ ಭಾಳ ಸರಳವಾಗಿದೆ. ಚಿಕ್ಕ ಹಳ್ಳಿ ಇರಬೇಕು, ಅಲ್ಲಿ ತಂಬಾಕಿನ ಮಾರಾಟ ಅತಿ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಇಂಥ ಗ್ರಾಮಗಳನ್ನು ಗುರುತಿಸಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಆ ಥರ 2025ನೇ ಇಸ್ವಿನಲ್ಲಿ ನಾವು 20 ಹಳ್ಳಿಗಳನ್ನು ನಾವು ಗುರುತಿಸಿ ತಂಬಾಕು ಮುಕ್ತ ಅಂತೇಳಿ ನಾವು ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಅದರಲ್ಲಿ 7 ಹಳ್ಳಿಗಳನ್ನು ಈ ವರ್ಷಕ್ಕೆ ನಾವು ಘೋಷಣೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ 7 ಹಳ್ಳಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಓಬಣ್ಣನಹಳ್ಳಿ, ಒಂಟಿಹಾಳು, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳು ಮತ್ತು ನರೇನಹಳ್ಳಿ. ಇದರಲ್ಲಿ ಒಂದು 3 ಹಳ್ಳಿಗಳು ದಾವಣಗೆರೆ ತಾಲೂಕಿಗೆ ಬರುತ್ತೆ. 2 ಹಳ್ಳಿಗಳು ಹೊನ್ನಳ್ಳಿ ತಾಲೂಕು ಮತ್ತು 1 ಹಳ್ಳಿ
ನೆರೇನಹಳ್ಳಿ ಅನ್ನೋದು ಜಗಳೂರು ತಾಲೂಕಿಗೆ ಬರುತ್ತೆ. ಇಲ್ಲಿ ಈ ಹಳ್ಳಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು,